ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತು ಬಂದುಬಿಟ್ಟು ನಾನು ಬೇಸಿಕ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ಇನ್ನೊಂದು ಸಲ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಇದು ನಂದು ನೋವೆಲ್ ಕಂಪ್ನಿ ಮಷಿನ್ ಎಂಬ್ರಾಯ್ಡ್ರಿ ಮಷೀನು. ಇದು ನಾನು ಪಿಕೋ ಫಾಲ್ಗೆ ಅಂತಲೇ ತೊಗೊಂಡಿದ್ದು, ಬಟ್ ಇವಾಗ ನಾನು ಎಂಬ್ರಾಯ್ಡ್ರಿ ಮಷಿನ್ಗೆ ಕನ್ವರ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಒಂದು ಬ್ರೇಕ್ ಇರುತ್ತೆ. ಈ ಥರ ಕಾಲಿಂದ ಪ್ರೆಸ್ ಮಾಡಬೇಕು, ಅಂದರೆ ಈ ಥರ ನಂಬರ್ಸ್ ಮೂವ್ ಆಗುತ್ತೆ, ಅದರಿಂದ ಸ್ಟಿಚಿಂಗ್ ಡಿಸೈನ್ಸ್ ಬರುತ್ತೆ. ಆ್ಯಂಡ್ ಇವಾಗ ಇದಕ್ಕೆ ಬೇಕಾಗಿರೋ ಮೋಟರು ಈ ಥರ ಇರುತ್ತೆ. ನೋಡಿ, ನೀವು ಎಂಬ್ರಾಯ್ಡ್ರಿ ಮಷಿನ್ಗೆ ಅಂತೇಳಿ ಬೇರೆ ಮಷಿನ್ ತಗೋ ಅಗತ್ಯ ಬೇಕಾಗಿಲ್ಲ. ಇದಕ್ಕೆ ಚೈನ್ ಒಂದಿದ್ದರೆ ಸಾಕು. ಗೇರ್ ಮಷಿನ್ ಬೇಡ, ಚೈನ್ ಇರಬೇಕು ಇದಕ್ಕೆ. ನಿಮ್ಮ ಹತ್ರ ಇರೋ ಪಿಕೋ ಫಾಲ್ ಮಷಿನಿಂದನೇ ನೀವು ಎಂಬ್ರಾಯ್ಡ್ರಿನ ಕಲಿಬೋದು. ಈ ಥರ ವೈಟ್ ಥ್ರೆಡ್ ತೊಗೊಳ್ಳಿ, ಬಾಬಿನ್ ಸಲುವಾಗಿ. ಆ್ಯಂಡ್ ಒಂದು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಗ್ರೀನ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ, ಸೊ ಅದರ ಮೇಲೆ ವೈಟ್ ಕಲರ್ ಥ್ರೆಡ್ಡು ನಿಮಗೆ ಸ್ವಲ್ಪ ನೀಟಾಗಿ ಆ್ಯಂಡ್ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ. ಪ್ರತಿಯೊಂದು ಡಿಸೈನು ವರ್ಕ್ ಆಗುವಾಗ ನೀಟಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಇದು ಪ್ಲೇಟ್ ಚೇಂಜ್ ಮಾಡಬೇಕು. ಈ ಥರ ಬಾಬಿನ್ ಇರುತ್ತೆ. ನನಗೆ ಒಬ್ಬರು ಕಾಮೆಂಟ್ ಹಾಕಿದ್ರು, ಬಾಬಿನ್ ಹೇಗೆ ಹಾಕಬೇಕು ಅಂತ ಹೇಳಿ ತೋರಿಸಿ ಅಂತ. ಇವಾಗ ನಾನು ಬಾಬಿನ್ ಥ್ರೆಡ್ನ ಸುಟ್ಕೋತಾ ಇದ್ದೀನಿ. ನೀವು ಪಿಕೋ ಫಾಲ್ ಮಾಡುವಾಗ ಬೇರೆ ಪ್ಲೇಟ್ನ ಚೇಂಜ್ ಮಾಡಿ, ಆ್ಯಂಡ್ ಎಂಬ್ರಾಯ್ಡ್ರಿ ಹಾಕುವಾಗ ಬೇರೆ ಪ್ಲೇಟ್ನ ಚೇಂಜ್ ಮಾಡಿ, ಎರಡು ಒಂದೇ ಮಷಿನಲ್ಲಿ ನೀವು ಮಾಡ್ಬೋದು. ಮತ್ತು ಆಲ್ರೆಡಿ ಮಷಿನ್ ಇದೆ ಪಿಕೋ ಫಾಲ್ ಅಂತಂದರೆ ನೀವು ಬೇರೆ ಮಷಿನ್ ತಗೊಳ್ಳೋ ಅಗತ್ಯ ಬೇಕಾಗಿಲ್ಲ. ನೋಡಿ, ಇವಾಗ ಬಾಬಿನ್ ಕೆಳಗಡೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಸಿಲ್ಕ್ ಥ್ರೆಡ್ನ ಮೇಲ್ಗಡೆ ಹಾಕೊಂಡು ತಗೋತಾ ಇದ್ದೀನಿ. ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆನೇ ನೀವು ಒಂದು ಸಲ ಆಯಿಲಿಂಗ್ ಮಾಡ್ಕೊಂಡು ತೊಗೊಳ್ಳಿ, ಅಂದರೆ ಮಷೀನು ಸ್ವಲ್ಪ ಸ್ಮೂತಾಗಿರುತ್ತೆ. ಇವಾಗ ನಾನು ರಿಂಗಿಗೆ ಬಟ್ಟೆನ ಹಾಕೊಂಡು ತೊಗೋತಾ ಇದ್ದೀನಿ. ನಿಮಗೆ ಭಾಳ ತಿಳು ಬಟ್ಟೆ ಇತ್ತಂದರೆ ಕೆಲವೊಂದು ಸಲ ಬ್ಲೌಸ್ ಪೀಸ್ನ ಭಾಳ ತಿಳು ಇರುತ್ತೆ ಅಲ್ವ, ಅದಕ್ಕೆ ನೀವು ನ್ಯೂಸ್ ಪೇಪರ್ನ ಹಾಕ್ಕೊಳ್ಬೋದು, ಇಲ್ವಾ ಕ್ಯಾನ್ವಾಸ್ ಯೂಸ್ ಮಾಡ್ಬೋದು. ಇನ್ನೊಂದು ಬೇರೆ ಕ್ಯಾನ್ವಾಸ್ ಬರುತ್ತೆ, ಅದು ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡ್ತೀವಲ್ಲ ಆ ಥರ ಕ್ಯಾನ್ವಾಸ್ ಯೂಸ್ ಮಾಡಿದ್ರು ಯಾವಾಗಲೂ ಇಲ್ಲ. ಬೇಕಿದ್ರೆ ನೀವು ನ್ಯೂಸ್ ಪೇಪರ್ ಯೂಸ್ ಮಾಡ್ಬೋದು. ನಾನೊಂದು ನ್ಯೂಸ್ ಪೇಪರ್ ಯೂಸ್ ಮಾಡ್ತೀನಿ. ನೋಡಿ, ನೀಟಾಗಿ ಟೈಟ್ ಮಾಡ್ಕೊಂಡು ತಗೊಳ್ಳಿ ಬಟ್ಟೆ, ಲೂಸ್ ಬಿಡೋಕ್ಕೆ ಹೋಗಬೇಡಿ. ನಾನು ಆಲ್ರೆಡಿ 4-5 ವೀಡಿಯೋಸ್ ಹಾಕಿದ್ದೀನಿ. ಬೇಸಿಕ್ ಟೈಪಲ್ಲೇ ಇದೊಂದು ಆ್ಯಡ್ ಮಾಡ್ತಾಯಿದ್ದೀನಿ. ಇದೊಂದು ಸಲ ನೋಡ್ಕೊಳ್ಳಿ. ನಾನು ನೆಕ್ಸ್ಟು ಬ್ಲೌಸ್ ಮೇಲೆ ಹೇಗೆ ಎಂಬ್ರಾಯ್ಡ್ರಿ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ನಾನು. ಸೊ ಅದಕ್ಕೋಸ್ಕರ ನಿಮಗೆ ಇನ್ನೂ ಬೇರೆ ಬೇರೆ ಡಿಸೈನ್ ಹಾಕ್ಕೊಡ್ಬೇಕು. ಸೊ ಅದಕ್ಕಾಗಿ ನಾನು ಇನ್ನೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ನಾನು ಏನು ಬೇಸಿಕ್ಕೆಲ್ಲ ನಿಮಗೆ ಕಲಿಸಿದ್ದೀನಲ್ಲ ಅದನ್ನೆಲ್ಲನೂ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಈ ಥರ ಲೈನ್ ಹಾಕೊಂಡು ತೊಗೊಂಡಿದ್ದೀನಿ. ಇವಾಗ ಮತ್ತೆ ಥ್ರೆಡ್ನ ಹಾಕೋದು ರಿಪೀಟಾಗಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸಲ ನೋಡ್ಕೊಳ್ಳಿ. ಫಸ್ಟು ನಾನು 0ಇಂದ ಸ್ಟ್ರೇಟ್ ಲೈನ್ ತಗೋತಾ ಇದ್ದೀನಿ. ನೋಡಿ, ಇವಾಗ 3ರ ಮೇಲೆ ಇಟ್ಕೊಂಡು ಮತ್ತೆ ಒಂದು ಸ್ಟ್ರೇಟ್ ಲೈನ್ ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಲೈನ್ ಆ ಥರ ತೊಗೊಳ್ಬೋದು ನೀವು, ಸ್ವಲ್ಪ ದಪ್ಪ ಸಣ್ಣ ನಿಮ್ಮ ಇಷ್ಟ ಪ್ರಕಾರ.
ಸ್ವಲ್ಪ ಮೇಲಿನ ಥ್ರೆಡ್ ಸ್ವಲ್ಪ ಜಾಸ್ತಿ ಲೂಸ್ ಆಗಿ ಬಂದರೆ ಈ ಥರ ಸಿಕ್ಕಾಗುತ್ತದೆ. ಇವಾಗ ನೋಡಿ ನಾನು ಒಂದು 0 ನಂಬರಿಂದ ಸ್ಟಿಚ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಈ ಥರ ಡ್ರಾ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ನಾನು ನಂಬರ್ ಸೆಟ್ ಮಾಡಿದ್ದೀನಿ 3ರ ಮೇಲೆ. ಈ ಥರ ಒಂದೇ ಥರ ಡಿಸೈನ್ ಇದ್ದರೆ ನಂಬರ್ನ ನೀವು ಸೆಟ್ ಮಾಡಿಕೊಂಡು ಈಸಿಯಾಗಿ ವರ್ಕ್ ಮಾಡ್ಕೋಬೋದು. ಇಲ್ಲ ನಿಮಗೆ ಪ್ರಾಕ್ಟೀಸ್ ಇದ್ದರೆ ನಿಮಗೆ ಸೆಟ್ ಮಾಡೋ ಅಗತ್ಯ ಬೇಕಾಗಲ್ಲ. ಇವಾಗ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಡಿಸೈನಲ್ಲಿ ಡ್ರಾ ಮಾಡ್ದೇನೆ ನಾನು ಡಿಸೈನ್ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋದು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಈ ಥರ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ ಇವಾಗ ನಾನು ಯಾವುದೇ 0 ಸ್ಟಿಚ್ಚಲ್ಲಿ ನಾನು ಡ್ರಾ ಮಾಡ್ಕೋತಾ ಇಲ್ಲ. ಡೈರೆಕ್ಟ್ 3ರ ಮೇಲೆ ನಂಬರ್ ಇಟ್ಟಿದ್ದೀನಿ ಸ್ಟಿಚ್ಚಿಂಗು. ಇವಾಗ ಡೈರೆಕ್ಟ್ ಹಾಗೆಯೇ ಹಾಕ್ತಾಯಿದ್ದೀನಿ. ನಿಮಗೆ ಪ್ರಾಕ್ಟೀಸ್ ಇದ್ದರೆ ನೀವು ಹಾಗೆಯೇ ಮಾಡ್ಬೋದು. ಸ್ವಲ್ಪ ಅಗಲ ತೊಗೋತಾ ಇದ್ದೀನಿ. ಇವಾಗ ನಾನು 4ರ ಮೇಲೆ ಇಟ್ಟಿದ್ದೀನಿ ನಂಬರು. ನೋಡಿ ಇವಾಗ ಹೇಗೆ ಬರ್ತಾ ಇದೆ ಅಂತೇಳಿ. ಯಾವ ಡಿಸೈನ್ ಬ್ಲೌಸಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಅನ್ನೋದು ಅದೇ ಡಿಸೈನ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಷ್ಟು ನೀವು ಬೇಸಿಕ್ ಕಲಿತ್ರೆ ಸಾಕು. ನಿಮಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಈಸಿಯಾಗಿ ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ ಹೇಗೆ ನಂಬರ್ ಮೂವ್ ಆಗ್ತಾಯಿದೆ ಅಂತ ಹೇಳಿ. ನನಗೆ ಒಬ್ಬರು ಕಾಮೆಂಟ್ ಹಾಕಿದ್ರು, ನೀವು ಸ್ಟಿಚಿಂಗ್ನ ನಂಬರ್ಸ್ನ ತೋರಿಸ್ಕೊಡಿ ಮೇಡಮ್ ಅಂತ ಹೇಳಿ. ನಾನು ಆ್ಯಕ್ಚುಲಿ ಸ್ಟ್ಯಾಂಡಲ್ಲಿ ಆ ಕಡೆ ಮೊಬೈಲ್ ಇಡ್ತಾಯಿದ್ದೆ. ಸೊ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನನ್ನ ಕ್ಯಾಮ್ರಾ ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ. ವರ್ಕ್ ಮಾಡೋದ್ರ ಜೊತೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದಂದರೆ ತುಂಬಾ ಕಷ್ಟ. ಇವಾಗ ನೋಡಿ ಇದು ಒಂದು ಡಿಸೈನು ಭಾಳ ಯೂಸ್ ಆಗುತ್ತೆ. ಸೊ ಇದ್ರದ್ದು ಪ್ರಾಕ್ಟೀಸ್ ನೀವು ಸ್ವಲ್ಪ ಮಾಡಿ, ಜಾಸ್ತಿನೇ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮ್ಮ ಕೈ ಫಿನಿಶಿಂಗ್ ನೀಟಾಗಿರುತ್ತೆ. ಆ್ಯಂಡ್ ಇದ್ರ ಮುಂದೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮೆಷಿನ್ ಫೇಲು ಮುಂದೆ ಅದು ಟೈಮಿಂಗ್ ಇರುತ್ತೆ. ಒಂದು ಬ್ಲೌಸ್ಗೆ 1 ಡೇ 6 ಅವರ್ 8 ಅವರ್ ತೊಗುತ್ತೆ. ಬಟ್ ಇದು ಹಾಗಲ್ಲ, ಒಂದು ಬ್ಲೌಸ್ 2 ಅವರ್ಸ್ ತೊಗೊಳ್ತಾ ಇದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಹೇಗೆ ವರ್ಕ್ ಮಾಡ್ತೀವಿ ಅಷ್ಟು ಬೇಗನೆ ನಮ್ಮ ಬ್ಲೌಸು ರೆಡಿ ಆಗುತ್ತೆ. ನಾನು ನಿಮಗೇನು ಬೇಸಿಕ್ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಲ್ಲ, ಅದರಿಂದ ಭಾಳ ಡಿಸೈನ್, ಈ ಡಿಸೈನಿಂದನೇ ಭಾಳ ಬ್ಲೌಸ್ ನೀವು ಯೂಸ್ ಮಾಡಿ ಹಾಕ್ಕೊಳ್ಬೋದು. ಇವೆಲ್ಲ ಬೇಸಿಕ್ ಡಿಸೈನೇ, ಬಟ್ ಇದರಿಂದನೇ ಭಾಳ ಸುಂದರವಾಗಿ ಡಿಸೈನ್ನ ಹಾಕ್ಕೊಂಡು ನೀವು ತೊಗೊಳ್ಬೋದು ಬ್ಲೌಸಿಗೆ. ನಾವು ಒಂದು ಬ್ಲೌಸಿಗೆ 800, 700, 2000, 3000ವರೆಗೂ ನಾವು ಚಾರ್ಜ್ ಮಾಡ್ತೀವಿ.
ವರ್ಕ್ ಹೇಗಿದೆಯೋ ಹಾಗೆ ನಾವು ಚಾರ್ಟ್ ಮಾಡಿಕೊಡ್ತೀವಿ. ನೀವು ಸಹ ಮನೆಯಲ್ಲಿ ಕೂತ್ಕೊಂಡು ಕಲಿತು ನಿಮ್ಮ ಬ್ಲೌಸ್ಗೆ ನೀವು ಹಾಕ್ಕೊಳ್ಬೋದು ಅಥವಾ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಮನೆಯಲ್ಲೇ ಕೂತ್ರೆ ನಮ್ಗೆ ಯಾರು ಅಮೌಂಟ್ ಕೊಡೋದಿಲ್ಲ, ಬಟ್ ನಮಗೆ ಟೈಮ್ ಪಾಸು ಆಗುತ್ತೆ, ಹಾಗೆ ನಾವು ಬ್ಲೌಸ್ ಸ್ಟಿಚ್ ಮಾಡೋದು ನಮಗೊಂದು ಖುಷಿ ಇರುತ್ತೆ ಅಲ್ವಾ. ಹೆಣ್ಮಕ್ಳು ಸುಮ್ಮನೆ ಮನೆಗೆ ಕೂತು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಏನಾದರೂ ಒಂದು ವರ್ಕ್ ಮಾಡಿದರೆ ನಮ್ಮ ಮೈಂಡಲ್ಲಿ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಅದಕ್ಕೋಸ್ಕರ ಸೊ ಮಾಡಿ ಕೆಲಸ. ಕೇಕ್ ಕಲಿಬೇಕು ಅಂತ ಇದ್ದವರು ಕೇಕ್ ಕಲೀರಿ, ನಾನು ಕೇಕ್ ಕಲಿಸ್ತಾ ಇದ್ದೀನಿ ಇವಾಗ. ಆ್ಯಂಡ್ ಯಾರಿಗೆಲ್ಲ ಸ್ಟಿಚಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಸ್ಟಿಚಿಂಗ್ ಕಲಿಯಿರಿ. ಆ್ಯಂಡ್ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಫ್ರೀಯಾಗಿರೋ ಅಂದರೆ ನಿಮಗೆ ಸಿಲ್ಕ್ ಬ್ಯಾಂಗಲ್ಸ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ. ಅದನ್ನು ಸಹ ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. ಆ್ಯಂಡ್ ನಿಮ್ಮ ಬ್ಯಾಂಗಲ್ಸ್ನ ನೀವೇ ಸ್ವತಃ ರೆಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನು ಮೊದಲು 0 ನಂಬರ್ ಸ್ಟಿಚ್ಚಿಂದ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ತಗೋತಾ ಇದ್ದೀನಿ. ಈ ಥರ ನೀವು ಪೆನ್ನಿಂದನೂ ಡ್ರಾ ಮಾಡ್ಕೋಬೋದು, ಬಟ್ ಪೆನ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಮಗೆ ಒಂದು ಬ್ಲೌಸು ಆದಷ್ಟು ಫಾಸ್ಟಾಗಿ ನಾವು ಎಂಬ್ರಾಯ್ಡ್ರಿ ಹಾಕಬೇಕು ಅಂತ ಅಂದರೆ ನಾವು ಪೆನ್ ಅಥವಾ ಪೆನ್ಸಿಲ್ ಏನೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ವರ್ಕ್ ಹಾಕೋ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ತಗೊಳ್ಳಿ. ನೋಡಿ, ಇವಾಗ ನಾನು 0 ನಂಬರ್ನಲ್ಲಿ ಮೊದಲು ಡ್ರಾ ಮಾಡಿಕೊಂಡು ಇವಾಗ ಮತ್ತೆ ಇನ್ನೊಂದು ಸಲ ವರ್ಕ್ ಹಾಕೋತಾ ಇದ್ದೀನಿ. 3 ನಂಬರ್ ಮೇಲೆ ಸೆಟ್ ಮಾಡ್ಕೊಂಡು ನಾನು ಹಾಕೋತಾ ಇದ್ದೀನಿ. 3ರಿಂದ 0, 3ರಿಂದ 0 ಈ ಥರ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸೆಟ್ ಮಾಡಿಲ್ಲ ನಾನು. ಆ್ಯಂಡ್ ಇವಾಗ 0 ನಂಬರ್ ಹಾಕ್ದೇ ನಾನು ವರ್ಕ್ ಹಾಕ್ತೀನಿ ನೋಡಿ. ಆ್ಯಂಡ್ ಇದು ಆಪೋಸಿಟ್ ಡೈರೆಕ್ಷನಲ್ಲಿ ಎಲ್ಲ ಥರ ಡೈರೆಕ್ಷನ್ ನೀವು ಕಲಿಬೇಕು. ಆ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಮೇಲೆ ಕೆಳಗೆ ಆ ಕಡೆ ಈ ಕಡೆ ಬರಬೇಕು. ಯಾವಾಗ ನಮ್ಮ ಫ್ರೇಮ್ ಹೇಗಿರುತ್ತಲ್ವ ಆ ಥರ ನೀವು ವರ್ಕ್ ಹಾಕೋದನ್ನು ಕಲಿಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ವ ಅದೇ ಥರ ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಹೇಗೆ ಫಿನಿಶಿಂಗ್ ಕೊಡುತ್ತಲ್ವ ಸೇಮ್ ಅದೇ ಥರ ನಿಮ್ಮ ಕೈ ಎಂಬ್ರಾಯ್ಡ್ರಿ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನನ್ನ ಥ್ರೆಡ್ಡಿನ ಫಿನಿಶಿಂಗ್ ಹೇಗೆ ಬರ್ತಾ ಇದೆ ಅಂತೇಳಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ವ ಅಷ್ಟು ನಿಮಗೆ ಒಳ್ಳೆಯದು. ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ತೊಗೊಳ್ಬೇಕಂದ್ರೆ 1.5 ಲ್ಯಾಕ್ ನಿಮಗೆ ಬೇಕಾಗುತ್ತೆ. ಬಟ್ ಈ ಮಷಿನ್ ಇದು ತೊಗೊಳ್ಬೇಕಂದ್ರೆ 120,000 ಒಳಗಡೆ ನಿಮಗೆ ಈ ಮಷಿನ್ ರೆಡಿ ಆಗುತ್ತೆ. ನೀವು ಕಡಿಮೆ ಬೆಲೆಯಲ್ಲಿ ನೀವು ಇಷ್ಟು ನೀಟಾಗಿರೋ ಎಂಬ್ರಾಯ್ಡ್ರಿನ ಕಲಿಬೋದು. ಆ್ಯಂಡ್ ಇದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ಆ ಮಷಿನ್ ಆಗಲ್ಲ. ನೋಡಿ, ಇವಾಗ ನಾನು ಚೈನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಗೋಲ್ಡನ್ ಥ್ರೆಡ್ ಹಾಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಸ್ಪೀಡಾಗಿ ಮೂವ್ ಮಾಡಬೇಕು ನಾವು ಫ್ರೇಮ್ನ. ಆ್ಯಂಡ್ ನಿಮ್ಮ ಕೈ ಜೋಬನ್ನು ಇವಾಗ ಸ್ಟೋನ್ ಸ್ಟಿಚ್ನ ಹಾಕೊಂಡು ಹೋಗ್ತಾ ಇದ್ದೀನಿ.
ಆ್ಯಂಡ್ ಇದಕ್ಕೆ ನಾನು 2.5 ನಂಬರ್ ಸೆಟ್ ಮಾಡಿಟ್ಟಿದ್ದೀನಿ. ನಂಬರ್ ಸೆಟ್ ಮಾಡಿಟ್ರೆ ನಿಮಗೆ ಈಸಿ ಆಗುತ್ತೆ, ಎಲ್ಲ ಸ್ಟೋನ್ ಚೈನ್ ಕಟ್ ಆಗಿಬಿಡುತ್ತೆ. ನೋಡಿ, ಇವಾಗ ನಾನು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಮಾರ್ಕೆಟಲ್ಲಿ ಭಾಳಷ್ಟು ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಬೇರೆ ಬೇರೆ ಸೈಜಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ತೊಗೊಳ್ಬೋದು. ಆ್ಯಂಡ್ ಯಾವ ಸೈಜ್ ಬಾಲ್ ಚೈನಿಗೆ, ಯಾವ ಸೈಜು ಸ್ಟೋನ್ ಚೈನಿಗೆ ಯಾವ ನಂಬರ್ ಇಡಬೇಕಂತ ಅದು ನೀವೇ ಡಿಸೈಡ್ ಮಾಡಬೇಕಾಗುತ್ತೆ. ನೋಡಿ, ಒಂದೇ ಸಮ ಟೈಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಇದಕ್ಕೆ ನಾನು 3.5 ನಂಬರ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಬಾಲ್ ಚೈನ್ನ ಹಾಕ್ಕೊಂಡು ತಗೋತಾ ಇದ್ದೀನಿ. ಇವಾಗ ನಾನೊಂದು ಥ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ ಪೈಪಿಂಗ್ ಹೇಗೆ ನಾವು ಸೀರೆ ಕಾಂಬಿನೇಷನ್ನಿಂದ ಈ ಥರ ಮಾಡ್ಕೊಳ್ಬೋದು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥ್ರೆಡ್ಡಲ್ಲೂ ಸೈಜಸ್ ಇರುತ್ತೆ. ಇವಾಗ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಈ ಥ್ರೆಡ್ ಹೇಗೆ ಯೂಸ್ ಮಾಡಿಕೊಂಡು ನಾವು ಡಿಸೈನ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಪಿಂಕ್ ಕಲರ್ನ ಯೂಸ್ ಮಾಡಿದ್ದೀನಿ. ಈ ಥರ ಮೊದಲು ಕಚ್ಚಾಗಿ ಒಂದು ಸ್ಟಿಚ್ನ ಹಾಕ್ಕೊಂಡು ತಗೊಳ್ಳಿ, ಅಂದರೆ ದೂರವಾಗಿರಲಿ. ಆಮೇಲೆ ಒಂದು ನೀಟಾಗಿರೋ ಪೂರ ಥ್ರೆಡ್ ಕವರ್ ಆಗಬೇಕು ಆ ಥರ ಒಂದು ಸ್ಟಿಚ್ನ ತೊಗೊಳ್ಳಿ. ವೈಟ್ ಕಾಣಿಸೋಕ್ಕೆ ಹೋಗ್ಬಾರ್ದು. ಈ ಥರ ಒಂದು ಥ್ರೆಡ್ ವರ್ಕ್ನ ಅದರೊಳಗೆ ಯೂಸ್ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೋಡಿ, ಇವಾಗ ನಾನು ಇಷ್ಟು ವರ್ಕ್ನ ಹೇಳ್ಕೊಟ್ಟಿದ್ದೀನಿ. ಇದು ತುಂಬ ಈಸಿಯಾಗಿದೆ. ಆ್ಯಂಡ್ ಇದೇ ಡಿಸೈನ್ನ ನೀವು ಯೂಸ್ ಮಾಡ್ಕೊಂಡು ನೀವು ಭಾಳಷ್ಟು ಡಿಸೈನ್ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.